ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬುಧವಾರ ಪೂಜೆ ಮಾಡಬೇಕು. ಸೊ ಆಗಲೇ 10 ಡೇಸ್ ಮೇಲೇ ಆಗಿದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದೆಲ್ಲ ಕರೆಕ್ಟಾಗಿ ಮಾಡಿ, ಅದರಿಂದ ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ದೇವ್ರ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕು. ಆಲ್ರೆಡಿ ಮಧ್ಯಾಹ್ನ ಆಗಿದೆ. 10 ಡೇಸಿಂದ ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲ, ತುಂಬ ಗಲೀಜಾಗ್ಬಿಟ್ಟಿತ್ತು. ಅದರಿಂದ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡೋದೇ ಆಗೋಯಿತು. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಂಜೆ ಪೂಜೆ ಮಾಡ್ತೀನಿ. ಇವಾಗೇನು ಪೂಜೆ ಮಾಡೋದಿಲ್ಲ, ಸಂಜೆ ಪೂಜೆ ಮಾಡ್ತೀನಿ. ಇವಾಗ ಎಲ್ಲ ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ. ಅಂದರೆ ವ್ಲಾಗ್ ಆಗ್ತಾಯಿದೆ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ಮಾಡ್ಕೊತಾ ಇಲ್ಲ. ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನಾನು ವ್ಲಾಗ್ಗಳ್ನೆಲ್ಲ ಮಾಡೋದಕ್ಕಾಗ್ತಾ ಇರಲಿಲ್ಲ. ಇವಾಗ ಇನ್ಮೇಲಾದರೂ ಕರೆಕ್ಟಾಗಿ ವ್ಲಾಗ್ಗಳ್ನೆಲ್ಲ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಬೇಕು. ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಏನು ಅಂತ ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಾನು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ನನಗೆ ದೇವ್ರ ಮನೆ ಸ್ವಲ್ಪ ಕ್ಲೀನಾಗೇ ಇರಬೇಕು, ಇಲ್ಲಾಂದರೆ ನನಗೆ ಅಷ್ಟು ಪೂಜೆ ಮಾಡೋದಕ್ಕೆಲ್ಲ ಇಂಟ್ರೆಸ್ಟ್ ಬರೋದಿಲ್ಲ. ನನಗೂ ದೇವ್ರ ಮನೆ ಕ್ಲೀನ್ ಮಾಡ್ಕೊಳೋದಕ್ಕೆಲ್ಲ ಆಗ್ತಾ ಇರಲಿಲ್ಲ, ತುಂಬ ಹುಷಾರಿಲ್ದಂಗೆ ಆಗಿದ್ದರಿಂದ. ಅಡುಗೆ ಮಾಡ್ಕೊಂಡು ತಿಂದ್ರೇ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು. ಮನೆಯೂ ಅಷ್ಟು ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಏನೂ ಇರಲಿಲ್ಲ. ಸ್ವಲ್ಪ ಮನೆಯೆಲ್ಲ ಒಂಥರ ಅಸಹ್ಯ ಥರ ಕಾಣಿಸ್ತಾ ಇತ್ತು ನನಗೇನೆ. ಅದರಿಂದ ಬೆಳಗ್ಗೆಯಿಂದ ಬರೀ ಮನೆಯೇ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಎಲ್ಲ ಪೂರ್ತಿ ನೀಟಾಗಿ ಧೂಳೆಲ್ಲ ಹೊಡೆದು ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದು ತುಂಬ ಲೇಟೇ ಆಗೋಯಿತು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಸಂಜೆಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಪೂಜೆ ಸಾಮಾನು ಅಷ್ಟೇ ಎಲ್ಲ ಫುಲ್ಲು ಕಲರ್ ಚೇಂಜ್ ಆಗಿಬಿಟ್ಟಿದ್ದು. ಅದರಿಂದ ಈಗ ಪೂಜೆ ಸಾಮಾನು ಎಲ್ಲ ನೀಟಾಗಿ ತೊಳ್ಕೊಬೇಕು. ಫುಲ್ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಇದೆಲ್ಲ ಇವಾಗ ತೊಳಿಬೇಕು ನೀಟಾಗಿ. ಇನ್ನು ನಾನು ಸಾಮಾನ್ಯವಾಗಿ ಇದನ್ನು ಕಳ್ಸಿದ ನೀರನ್ನ ಎಲ್ಲನ ಸಿಂಕ್ ಒಳಗೆಲ್ಲ ಹಾಕೋದಕ್ಕೆ ಹೋಗೋದಿಲ್ಲ. ಅದನ್ನು ಸ್ವಲ್ಪ ಗಿಡಗಳಿಗೆ ಹಾಕ್ಬಿಡ್ತೀನಿ. ತುಳಸಿ ಗಿಡ ಇಲ್ಲ ಅಂತ ಅಂದರೆ ಮೇಲ್ಗಡೆ ಅಲೋವೆರಾ ಜಾಸ್ತಿ ಗಿಡಗಳನ್ನ ಹಾಕಿದ್ದೀನಿ, ಅಲ್ಲಿಗೆ ಹಾಕ್ಬಿಡ್ತೀನಿ. ಸಿಂಕ್ ಒಳಗೆಲ್ಲ ಹಾಕೋಕ್ಕೆ ನನಗೆ ಒಂಥರ ಸಮಾಧಾನ ಇರೋದಿಲ್ಲ. ಮತ್ತು ದೇವ್ರ ಮನೆಯಲ್ಲೂ ಅಷ್ಟೇ ಇದು ಕೆಳಗಡೆ ಹಾಕಿದ್ದು ಇದೆಲ್ಲ ಪೇಪರು ಸಮೇತ ಎಲ್ಲ ಧೂಳು ಹಿಡಿದ್ಬಿಟ್ಟಿತ್ತು. ಅದರಿಂದ ಅದನ್ನು ಎಲ್ಲ ಚೇಂಜ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ದೇವ್ರ ಸಾಮಾನು ತೊಳೆಯೋದಕ್ಕೂ ಅಷ್ಟೇ ಹುಣ್ಸೆಹಣ್ಣು ಹಾಕಿದೆ, ಬಟ್ ಪಿತಾಂಬರಿ ಇತ್ತು, ಅದರಿಂದ ಅದರಲ್ಲೇ ತೊಳೆಯೋಣ. ಸ್ವಲ್ಪ ಜಾಸ್ತಿ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿತ್ತಲ್ಲ, ಇದಾದರೆ ಸ್ವಲ್ಪ ಬೇಗ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ತೊಳಿತಾ ಇದ್ದೀನಿ. ನಿಮಗೆ ಪಿತಾಂಬರಿ ಬಳಸಿದ್ರೆ ಕೈಯೆಲ್ಲ ಸ್ವಲ್ಪ ಇದು ರ್ಯಾಷಸ್ ಆಗುತ್ತೆ ಅಂತಂದರೆ ಸ್ವಲ್ಪ ಇದು ಬರುತ್ತಲ್ಲ, ಸ್ಕ್ರಬ್ಬರ್ ಬರುತ್ತಲ್ಲ, ಅದರಲ್ಲಿ ತೊಳ್ಕೊಳ್ಳಿ. ನಾನು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅದು ಕಲರು ಬೇಗ ಕ್ಲೀನ್ ಆಗುತ್ತೆ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು ಆ ಥರ ಕೈಯಲ್ಲಿ ಇದು ಮಾಡಿದ್ದೀನಿ ಅಷ್ಟೇ. ಆಮೇಲೆ ನಾನು ಸ್ಕ್ರಬ್ಬರಲ್ಲೇ ಎಲ್ಲ ತೊಳ್ಕೊಂಡೆ, ಹೊಸ ಸ್ಕ್ರಬ್ಬರ್ ತೊಗೊಬಂದು. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದಾದ್ಮೇಲೆ ದೇವ್ರ ಫೋಟೋಗಳ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರಿಗೆ ಹೂವು ತರೋದು ಕೇಳಿದೆ. ಅವರು ಹೂವು ತಂದಿರಲಿಲ್ಲ, ಮರ್ತ್ಬಿಟ್ಟು ಬಂದಿದ್ರು. ಇಲ್ಲೇ ದಾಸವಾಳ ಹೂವುಗಳೆಲ್ಲ ಸಿಗುತ್ತೆ, ಗಿಡಗಳಿದ್ದಾವೆ, ಅಲ್ಲೇ ಹೋಗಿ ಕಿತ್ಕೊಂಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅವರು ನಾನು ಪೂಜೆ ಮುಗಿಸೋ ಅಷ್ಟೊತ್ತಿಗಾಗಲೇ 4 ಗಂಟೆ 5 ಗಂಟೆ ಆಗಿತ್ತು. ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. ಅದರಿಂದ ಇನ್ನೇನು ಆವಾಗಲೇ ಪೂಜೆ ಮುಗಿಸ್ಕೊಂಡು ನಂದು ಹಳೆ ಫೋನು ಒಂದು ನನ್ನ ಮಗ ಹೊಡೆದಾಕಿದ್ದ ಅಂತ ಹೇಳಿದ್ನಲ್ಲ, ಅವನು ಅದನ್ನು ರೆಡಿ ಮಾಡಿಸ್ಕೊಂಬಂದು ಕೊಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಬೇಕಾದ್ರೆಲ್ಲ ಕೇಳ್ತಾ ಇರ್ತಾನೆ. ಅದರಿಂದ ಅವನಿಗೆ ರೆಡಿ ಮಾಡಿಸ್ಕೊಂಬಂದು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನನಗೆ ಸ್ವಲ್ಪ ನಮ್ಮ ಮನೆಯವ್ರಿಗೆ ತರಕಾರಿ ತೊಗೊಂಬ ಅಂತ ಹೇಳಿ ಕಳಿಸಿದ್ದೆ. ನಾನು ನನ್ನ ಮಗನ ನೋಡಿಕೊಂಡು ನಿಂತಿದ್ದೆ. ಅದಾದಮೇಲೆ ಸ್ವಲ್ಪ ಮನೆಗೆ 1-2 ಟಬ್ಬೆಲ್ಲ ಬೇಕಿತ್ತು, ತಗೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಮನೆಗೆ ಹೋಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಅದಾದಮೇಲೆ ಇನ್ನು ನೈಟ್ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ವಿ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ.
ನನ್ನ ಮಗ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ, ಕ್ಯೂಟಾಗಿ. ಅದಾದಮೇಲೆ ಸ್ವಲ್ಪ ಚಳಿ ಇದೆ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವೆಟರ್ ಹಾಕ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಮೇಲೆ ಕೂತಿದ್ದೆ. ನಮ್ಮ ಮನೆಯವರು ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾಯಿದ್ರು. ಅವರು ಹುಡುಗರು ಎಲ್ಲ ಆಚೆ ಕಡೆ ಇದ್ರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು. ಹಾಗೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ಮಗ ನಾನು ಕ್ಯೂಟಾಗಿ ಕಾಣಿಸ್ತಾ ಇದ್ದೀವಿ ಅಂತನ. ಅದಾದಮೇಲೆ ಹೊರಟ್ವಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಏನೇನೋ ಮಾತಾಡಿಕೊಂಡು ಹೋಗ್ತಾಯಿದ್ರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ನಾವು ಹೋಗಿದ್ದು ಉಡುಪಿ ಗಾರ್ಡನ್, ಉಡುಪಿ ಹೋಟ್ಲಿಗೆ ಹೋಗಿದ್ವಿ. ವೆಜ್ಜು, ನನಗೆ ನಾನ್ ವೆಜ್ ಇಷ್ಟ, ನಮ್ಮ ಮನೆಯವ್ರಿಗೆ ವೆಜ್ ಇಷ್ಟ. ಆದರೂ ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರಿಗೋಸ್ಕರ ಇವತ್ತು ನಾನು ವೆಜ್ ಹೋಟೆಲ್ಗೆ ಹೋಗಿದ್ದೆ. ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಅದು ಜಾಗ ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೇಳ್ಬಿಟ್ಟು ಮೂಲೆ ಕೂತ್ಕೊಂಡ್ಬಿಟ್ಟಿದ್ವಿ. ಹೋಗಿ ಚೆನ್ನಾಗಿತ್ತು ಹೋಟೆಲ್ಲು. ಹಂಗೆ ಒಂದು ವಿಡಿಯೋ ಮಾಡ್ಕೊಂಬಂದೆ. ವಿಶಾಲ್ ಮಾರ್ಟ್ ಆಪೋಸಿಟೇ ಇರೋದು, ಲಕ್ಷ್ಮೀಪುರ ರೋಡಲ್ಲಿ. ಅಂದರೆ ಲಕ್ಷ್ಮೀಪುರ ಹೋಗೋ ರೋಡಲ್ಲಿ ವಿಶಾಲ್ ಮಾರ್ಟ್ ಆಪೋಸಿಟೇ ಇದು ಉಡುಪಿ ಹೋಟೆಲ್ ಇರೋದು. ಈ ಕಡೆ ಇರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ನನ್ನ ಮಗ ಸುಮ್ಮನೆ ಕೂತ್ಕೊಡೋ ಅಂತ ಹುಡುಗ ಅಲ್ವಲ್ಲ, ಅದರಿಂದ ತರಲೆ ಮಾಡ್ತಾಯಿದ್ದ. ಅಲ್ಲೂ ಎಲ್ಲೋದ್ರೂ ಅಪ್ಪು ಸರ್ ಫೋಟೋ ಮಾತ್ರ ಮಿಸ್ಸೇ ಆಗಲ್ಲ. ಒಂದಲ್ಲ ಒಂದು ಕಡೆ ಇದ್ದೇ ಇರುತ್ತೆ ಎಲ್ಲೋದ್ರೂ. ಥ್ಯಾಂಕ್ ಯು ವೇಟರ್. ಇದೆಲ್ಲ ಸುಮ್ಮನೆ ತಮಾಷೆ ಮಾತುಗಳು, ಯಾರು ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಊಟಕ್ಕೆ ರೈಸು, ಸಾಂಬಾರು ಮತ್ತು ಪರೋಟನೋ ರೊಟ್ಟಿನೋ ಏನೋ ನನಗೆ ಗೊತ್ತಿಲ್ಲ ಇದು, ಮತ್ತು ಮೊಸರನ್ನ ಏನೇನೋ ಸಬ್ಬಕ್ಕಿ ಪಾಯಸ ಎಲ್ಲ ಕೊಟ್ಟಿದ್ರು. ನನಗೆ ಮಜ್ಜಿಗೆ ಕೊಟ್ಟಿರೋದನ್ನ ಅವರು ಚೇಂಜ್ ಮಾಡಿಸ್ಕೊಂಡು ಇನ್ನೊಂದು ಸಬ್ಬಕ್ಕಿ ಪಾಯಸನ ಇಸ್ಕೊಂಬಂದಿದ್ರು 2. ನಾನು ಅವ್ರಿಗೆ ಕೊಟ್ಟೆ ತಿನ್ಕೊ ಅಂತ ಹೇಳ್ಬಿಟ್ಟು ನಾನು ಒಂದು ಬೌಲ್ ಮಾತ್ರನ ಸಬ್ಬಕ್ಕಿ ಪಾಯಸ ತಿಂದೆ. ಚೆನ್ನಾಗಿತ್ತು, ಬಟ್ ಮೊಸರನ್ನ ಏನು ಅಷ್ಟು ಹೇಳ್ಕೊಳೋ ಥರ ಇರಲಿಲ್ಲ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ಊಟ ಮಾಡಿರಲಿಲ್ಲ. ಅವನಿಗೂ ಊಟ ತಗೊಬೇಕಿತ್ತು, ಮತ್ತು ಮೊಬೈಲ್ ಬೇರೆ ಇಸ್ಕೋಬೇಕಾಗಿತ್ತು. ಅದರಿಂದ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡಿದ್ರೆ ಅಲ್ಲೋದ್ರೆ ಮೊಬೈಲ್ ಅಂಗಡಿ ಬಾಗ್ಲಾಕ್ಬಿಟ್ಟಿತ್ತು. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಇಸ್ಕೊಳ್ಳೋಣ ಅಂತ ಹೇಳಿ ಬಂದು ಸುಮ್ಮನೆ ಕುಂತಿದ್ವಿ. ನಮ್ಮ ಮನೆಯವ್ರು ಊಟ ತರೋದಕ್ಕೆ ಅಂತ ಹೋಗಿದ್ರು. ನನ್ನ ಮಗುಗೆ ಮತ್ತು ನಮ್ಮ ಡ್ರೈವರ್ ಒಬ್ಬರಿಗೆ ಊಟ ತರೋದಕ್ಕೆ ಹೋಗಿದ್ರು. ನಾನಿವ್ನು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಿಂಗೆ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ನಾನು ಏನೇ ಹೇಳಿದ್ರು ಎದ್ದೆ ದೂರ ಹೋಗ್ತಾ ಇದ್ದ. ಆಮೇಲೆ ನಮ್ಮ ಮನೆಯವ್ರು ಬಂದರು, ಅವ್ರ ಜೊತೆ ಹೊರಟ್ವಿ ಮನೆಗೆ. ಮಗ್ನೆ ಇಲ್ಲಿ ಇನ್ನು ಇವನಿಗೆ ಊಟ ತಿನ್ನಿಸಿ ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗಾಗಲೇ 10 ಗಂಟೆ ಆಗಿತ್ತು. ನಮ್ಮ ಮನೆಯವರು ಡ್ರೈವರ್ ಮಾತಾಡ್ಸ್ಕೊಂಬರೋದಕ್ಕೆ ಅಂತ ಹೋಗಿದ್ರು. ನಾನು ಇವನಿಗೆ ಊಟ ಮಾಡಿಸ್ತಾ ಇದ್ದೆ. ಇವತ್ತಿನ ದಿನ ಹಿಂಗೆ ಹೋಯಿತು. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬರ್ಸೇ ಬರ್ತಾಯಿಲ್ಲ, ಅದೊಂದು ಬೇಜಾರಾಗ್ತಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.